ವರ್ಷಕ್ಕೊಮ್ಮೆ ದರ್ಶನ ನೀಡುವ ಶ್ರೀ ಹಾಸನಾಂಬ ದೇವಿಯ ದರ್ಶನ ಮಾಡೋಣ ಅಂತ ಹಾಸನ್ ಕಡೆ ಬಂದ್ವಿ. ಬೆಳಗಿನ ಜಾವ ಸಿಕ್ಕಾಪಟ್ಟೆ ಮಳೆ ಇತ್ತು, ಮಧ್ಯಾಹ್ನ ಆಗ್ತದಂಗೆ ತಡ್ಕೊಳಕ್ಕಾಗಲ್ಲ, ಅಷ್ಟೊಂದು ಬಿಸಿಲಿತ್ತು ಗುರು. ನಾವು ಬೆಳಗಿನ ಜಾವ ಒಂದ್ 2:30 ಹಂಗೆ ಮನೆ ಬಿಟ್ವಿ. 6ರಿಂದ 6:30 ಒಳಗಡೆ ಹಾಸನಗೆ ರೀಚ್ ಆದ್ವಿ. ಇಲ್ಲಿ ಬಂದು 1000 ರೂಪಾಯಿದು ಟಿಕೆಟ್ ತಗೊಂಡು ದರ್ಶನಕ್ಕಂತ ಹೋದ್ವಿ. ಬರೀ 1000 ರೂಪಾಯಿ ಅಲ್ಲದೆ 300 ರೂಪಾಯಿ ಟಿಕೆಟ್ ಮತ್ತೆ ಫ್ರೀ ದರ್ಶನ ಕೂಡ ಫೆಸಿಲಿಟಿ ಇದೆ. ಎಷ್ಟೇ ಮಳೆ ಬಂದ್ರು ನೆನೆಯೋದಿಲ್ಲ ಗುರು. 1000 ರೂಪಾಯಿ ಟಿಕೆಟ್ ಅಲ್ಲಿ ಲಡ್ಡು ಪ್ರಸಾದ ಅಂತೂ ಸಿಗೋದ್ ಗ್ಯಾರಂಟಿ. ಕಡಿಮೆ ಸಮಯದಲ್ಲಿ ಬೇಗ ತಾಯಿನ ದರ್ಶನ ಮಾಡಬಹುದು. ಇನ್ನು ಹೂವಿನ ಅಲಂಕಾರ ಬಗ್ಗೆ ಅಂತೂ ಮಾತಾಡೋಂಗೆ ಇಲ್ಲ. ದೇವಸ್ಥಾನದ ಲೈಟಿಂಗ್ಸ್ ಕೂಡ ಅಷ್ಟೇ ಸಕ್ಕತ್ತಾಗಿತ್ತು. ದೇವ್ರ ದರ್ಶನ ಮಾಡ್ಕೊಂಡು ಹೊರಗಡೆ ಬರ್ತಾ ಇದ್ದಂಗೆ ವಿಧ ವಿಧವಾದ ಹೂವಿನ ಅಲಂಕಾರ ನೋಡಿ ಕಣ್ ತುಂಬಿಸ್ಕೊಬಹುದು. ಒಂದಕ್ಕಿಂತ ಒಂದು ಬಹಳ ಅದ್ಭುತವಾಗಿತ್ತು. ಹೊರಗಡೆ ಬರ್ತಾ ಇದ್ದಂಗೆ 1000 ರೂಪಾಯಿಗೆ ಸಪರೇಟ್ ಆಗಿ ಲಡ್ಡು ಕೌಂಟರ್ ಇದೆ, 300 ರೂಪಾಯಿಗೆ ಸಪರೇಟ್ ಆಗಿ ಲಡ್ಡು ಕೌಂಟರ್ ಇದೆ. ಲಡ್ಡುನೆಲ್ಲ ಕಲೆಕ್ಟ್ ಮಾಡ್ಕೊಂಡು ಅನ್ನದಾನ ಟಿಕೆಟ್ ತಗೊಂಡು ಪ್ರಸಾದನ ತಿಂದ್ವಿ. ತುಂಬಾನೇ ಚೆನ್ನಾಗಿತ್ತು. ಹಾಸನೆಲ್ಲ ರೌಂಡ್ ಹೊಡೆಸೊಳಗಡೆ ಮಧ್ಯಾಹ್ನ ಆಗಿತ್ತು, ಬಿಸಿಲು ಕೂಡ ಜಾಸ್ತಿ ಆಗಿತ್ತು. 22 ವರ್ಷಗಳಿಂದ ಕರ್ನಾಟಕದ ಹೆಮ್ಮೆಯ ಬ್ರ್ಯಾಂಡ್ ಆಗಿರೋ ಹ್ಯಾಂಗ್ಯೂ ಐಸ್ ಕ್ರೀಮ್ ನ ಟ್ರೈ ಮಾಡೋಣ ಅಂತ ಬಂದ್ವಿ. ದೇವತೆಯಾಗೆ ಕಾಣ್ತಾ ಇರೋ ಸವಿತಾ ಅವರು ಸೀತಾಫಲ ಐಸ್ ಕ್ರೀಮ್ ತಿಂದು ಫುಲ್ ಫಿದಾ ಆಗ್ಬಿಟ್ರು. ಈ ಐಸ್ ಕ್ರೀಮ್ ನ ನೀವು ಎಕ್ಸಿಟ್ ದ್ವಾರ ಅಥವಾ ಎಕ್ಸಿಬಿಷನ್ ಗ್ರೌಂಡ್ ಅಲ್ಲಿ ಕೂಡ ಟ್ರೈ ಮಾಡಬಹುದು. ಹ್ಯಾಂಗ್ಯೂ ಐಸ್ ಕ್ರೀಮ್ಸ್ ಅಂತೂ ಸಿಕ್ಕಾಪಟ್ಟೆ ಕ್ರೀಮಿಯಾಗಿ ರಿಚ್ ಆಗಿರುತ್ತೆ. ದರ್ಶನ ಎಲ್ಲ ಆದ್ಮೇಲೆ ರಿಲ್ಯಾಕ್ಸ್ ಆಗಿ ಒಂದು ಒಳ್ಳೆ ಐಸ್ ಕ್ರೀಮ್ ತಿನ್ಬೇಕಂದ್ರೆ ಹ್ಯಾಂಗ್ಯೂ ಐಸ್ ಕ್ರೀಮ್ಸ್ ನ ಔಟ್ಲೆಟ್ ನ ಮಿಸ್ ಮಾಡದೆ ವಿಸಿಟ್ ಮಾಡಿ.